ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ವರದರಾಜ್ ಯೂಟ್ಯೂಬ್ ಚಾನಲ್. ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. 20 ವರ್ಷಗಳ ನಂತರ ಒಂದು ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಬಿದ್ದಿರ್ತಕ್ಕಂಥದ್ದು, ಅದು ಯಾರಿಂದ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಈ ಟ್ರೇಡ್ ಅಗ್ರಿಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಿಕಾಸ್ 140 ಕೋಟಿ ಭಾರತೀಯ ಜನರಿಗೆ ಇದರಿಂದ ಆಪರ್ಚುನಿಟಿ ಸಿಗುತ್ತೆ. ಅದೇ ರೀತಿ 45 ಕೋಟಿ ಜನ ಇರತಕ್ಕಂಥ ಯುರೋಪಿಯನ್ ಕಂಟ್ರಿಗೂ ಕೂಡ ಏನಪ್ಪ ಅಂತಂದರೆ ಅವಕಾಶ ಅಂತಕ್ಕಂಥ ಸಿಗುತ್ತೆ. ಟೋಟಲ್ ಆಗಿ 200 ಕೋಟಿ ಜನರಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಮುಕ್ತ ವ್ಯಾಪಾರಕ್ಕಾಗಿ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್. ಈ ಅಗ್ರಿಮೆಂಟನ್ನು ಏನಂತ ಕರೀತಾರೆ ಅಂತಂದರೆ ಮದರ್ ಆಫ್ ಆಲ್ ಟ್ರೇಡ್ಸ್ ಅಂತ ಕರೀತಾರೆ. ಬಿಕಾಸ್ ಯಾಕಪ್ಪ ಅಂತಂದರೆ ಯುರೋಪಿಯನ್ ಕಂಟ್ರೀಸ್ ಏನು ಮಾಡಿದ್ದು ಅಂತಂದರೆ ಟ್ಯಾರಿಫನ್ನು ನಮ್ಮ ಮೇಲೆ ಹಾಕ್ತಿದ್ವು, ನಾವು ಅದ್ರ ಮೇಲೆ ಟ್ಯಾರಿಫನ್ನು ಹಾಕ್ತಿದ್ವಿ. ಇಲ್ಲಿ 90% ಆಫ್ ಟ್ಯಾರಿಫನ್ನು ತೆಗೆದು ಹಾಕಿರ್ತಕ್ಕಂಥದ್ದು ನೋಡ್ಬೋದು ನೀವು. ಅದೇ ರೀತಿಯಾಗಿ 96.6% ಟ್ಯಾರಿಫನ್ನು ಇಂಡಿಯಾದಿಂದ ಏನಪ್ಪ ಯುರೋಪಿಗೆ ಹೋಗ್ಬೇಕಂತ ಸರಕುಗಳ ಮೇಲೆ ತೆಗೆದು ಹಾಕಿರ್ತಕ್ಕಂಥದ್ದು. ಇದರಿಂದ ತುಂಬಾ ಯೂಸ್ ಇದೆ. ಈ ಟ್ಯಾರಿಫ್ ತೆಗೆದು ಹಾಕಿರೋದ್ರಿಂದ ಇಂಡಿಯಾ ಹಾಗೂ ಯುರೋಪಿಯನ್ ಕಂಟ್ರೀಸ್ಗೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಯಾವುದೇ ರೀತಿಯ ಸುಂಕ ಅಂದರೆ ಟ್ಯಾರಿಫ್ ಇಲ್ಲದೆ ವ್ಯಾಪಾರ ಇಲ್ಲಿ ಏನಾಗುತ್ತೆ, ಮುಕ್ತವಾಗಿ ವ್ಯಾಪಾರ ನಡೀತಕ್ಕಂಥದ್ದು. ಕಸ್ಟಮ್ ಡ್ಯೂಟಿ ಅಂತಕ್ಕಂಥದ್ದು ಇರೋದಿಲ್ಲ. ಅದಕ್ಕೋಸ್ಕರ ಈ ಟ್ಯಾರಿಫ್ ಅಗ್ರಿಮೆಂಟ್ ಏನಿದೆ ಇದನ್ನು ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ ಅಂತ ಕರೀತಾರೆ. ಇಲ್ಲಿ ಇಮೇಜಲ್ಲಿ ತೋರಿಸಿದಾಗ ನೀವು ನೋಡ್ತಾ ಇರ್ಬೋದು 25% ಆಫ್ ಗ್ಲೋಬಲ್ GDP ಅಂದರೆ ಇಡೀ ವರ್ಲ್ಡಲ್ಲಿ ಇರ್ತಕ್ಕಂಥ ಒಂದು GDP 25%. ಈ ಒಂದು ಒಪ್ಪಂದದ ಮುಖಾಂತರ ಏನಾಗುತ್ತಪ್ಪ ಅಂತಂದರೆ ಲಾಭ ಆಗ್ತಕ್ಕಂಥದ್ದು ನಮಗೂ ಹಾಗೂ ಯುರೋಪಿಯನ್ ಕಂಟ್ರೀಸಿಗೂ, ಅಂದರೆ ಇಂಡಿಯನ್ಸ್ ಮತ್ತು ಯುರೋಪಿಯನ್ ಕಂಟ್ರಿಗೆ ಇಬ್ಬರಿಗೂ ಏನಪ್ಪ ಅಂತಂದರೆ ಮುಕ್ತ ವ್ಯಾಪಾರ ಒಪ್ಪಂದ ಆಗಿರೋದ್ರಿಂದ ಏನಾಗುತ್ತೆ, ಇಬ್ಬರಿಗೂ ಲಾಭ ಅಂತಕ್ಕಂಥದ್ದು ಇರೋದು. ಟೋಟಲ್ 25% ಆಫ್ GDPಲಿ ಏನಾಗುತ್ತೆ ಕವರ್ ಆಗುತ್ತೆ. ಇದನ್ನು ಇಂಡಿಯನ್ಸಿಗೆ ಯಾವ ಥರ ಯೂಸ್ ಆಗುತ್ತಪ್ಪ ಅಂತಂದರೆ, ಓಕೆ ಯುರೋಪಿಂದ ಏನು ಬರುತ್ತೆ, ಕಾರು, ಲಕ್ಸುರಿಯಸ್ ಆಗಿರ್ತಕ್ಕಂಥ ಕಾರು, BMW, ಆಡಿ, ಬೆನ್ಸ್ ಎಲ್ಲ ಕೇಳಿಬರೋದು. ಅದೆಲ್ಲಿಂದ ಬರುತ್ತಪ್ಪ ಅಂತಂದರೆ ಯುರೋಪಿಯನ್ ಕಂಟ್ರೀಸಿಂದ, ಅಂದರೆ ಜರ್ಮನ್ ಆ ಕಡೆಯಿಂದ ಕಂಟ್ರೀಸಿಂದ ಬರ್ತಕ್ಕಂಥದ್ದು. ಅವ್ನು ಇಂಪೋರ್ಟ್ ಮಾಡ್ಕೊಂಡಾಗ more than 1 crore ಆಗಿರ್ತಕ್ಕಂಥದ್ದು. ಆದರೆ ಈಗ 50% ಆಫ್ ಟ್ಯಾರಿಫನ್ನು ಲಕ್ಸುರಿಯಸ್ ಥಿಂಗ್ಸ್ ಮೇಲೆ ಕಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಹಬ್ಬ ಅಂದರೆ ಕೋಟಿ ಗಂಟಲೆ ಇರ್ತಕ್ಕಂತಹ ಒಂದು ಕಾರಿನ ಬೆಲೆ ಲಕ್ಷ ಗಂಟಲೆ ಬಂದು ನಿಲ್ಲುತ್ತೆ. ಇದರಿಂದ ತುಂಬಾ ಕಾರಿನ ಕ್ರೇಜ್ ಇರ್ತಕ್ಕಂಥ ಒಂದು ಯುವ ಜನತೆಗೆ ಆಗಿರ್ಬೋದು, ಇಂಡಿಯನ್ಸ್ ಕಾರ್ಗೆ ಯಾರ್ಯಾರು ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಯುರೋಪಿಯನ್ ಕೌನ್ಸಿಲರ್ ಆಗಿರ್ತಕ್ಕಂಥ ಕೌನ್ಸಿಲರ್ ಹಾಗೂ ಪ್ರೆಸಿಡೆಂಟ್, ನಮ್ಮ ಭಾರತೀಯ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಂದು ತುಂಬ ಉತ್ಸುಕದಲ್ಲಿ ಏನಪ್ಪ ಅಂತಂದರೆ ಕೈಯನ್ನು ಮಿಲಾಯಿಸಿ ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ ಅಂತಂದು ತೋರಿಸ್ಕೊಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಅದೇ ರೀತಿ ಇದು ಇಂಡಿಯಾಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಪ್ಪಂದ. ಬಿಕಾಸ್ ಆಫ್ ಯಾಕಂತಂದರೆ ಟ್ರಂಪ್ ಅಂತಕ್ಕಂಥವನು ಇಂಡಿಯಾ ಎಕನಾಮಿನ ಡೆಡ್ ಎಕನಾಮಿ ಅಂತ ಹೇಳ್ತಾರೆ. ಬಟ್ ಯುರೋಪಿಯನ್ ಕೌನ್ಸಿಲಿಂದ ಬಂದಿರತಕ್ಕಂಥ ಈ ವ್ಯಕ್ತಿಗಳು ಇಂಡಿಯನ್ ಎಕನಾಮಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿ, ಇಟ್ ಈಸ್ ಅ ಮೋಸ್ಟ್ ಗ್ರೋಯಬಲ್ ಎಕನಾಮಿ. ಇದೇನಪ್ಪ ಅಂತಂದರೆ ಬೇಗನೆ ಗ್ರೋತ್ ಆಗ್ತಿರ್ತಕ್ಕಂಥ, ಇದು ಬೇಗ ಗ್ರೋತ್ ಆಗ್ತಿರ್ತಕ್ಕಂಥ, ಅಂದರೆ ತುಂಬ ಸ್ಪೀಡಾಗಿ ಗ್ರೋತ್ ಆಗ್ತಿರ್ತಕ್ಕಂಥ ಒಂದು ಎಕನಾಮಿ ಅಂತಂದು ಹೇಳಿ ಹಾಡಿ ಹೊಗಳಿದ್ದಾರೆ. ಇಂಡಿಯಾನ ತುಂಬ ಹೊಗಳಿ ಇವರು ಈ ಒಪ್ಪಂದಕ್ಕೆ ಸೈನ್ ಹಾಕಿರ್ತಕ್ಕಂಥದ್ದು. ಇದರಿಂದ ತುಂಬ ಯೂಸ್ ಇದೆ. ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಮುಂದೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.